ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅನು ಸಾವಿರುಚಿ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಿವತ್ತು ವಿಡಿಯೋ ಟಾಪಿಕ್ ಅಂದರೆ ನೀವೆಲ್ಲರೂ ನೋಡೇ ಇರ್ತೀರಾ, ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತಿನ ಟಾಪಿಕ್ ಏನಂತಂದರೆ ಗೂಗಲ್ ಆ್ಯಡ್ಸೆನ್ಸಿಂದ ಪಿನ್ ಬಂದಿದೆ ನೋಡಿ. ಇದು ತುಂಬಾ ಖುಷಿಯಾದಂಥ ವಿಷಯ. ನನಗಂತೂ ತುಂಬ ಖುಷಿ ಕೊಟ್ಟಿದೆ. ಇದಕ್ಕಾಗಿ ಎಷ್ಟೆಲ್ಲ ಕಷ್ಟಪಟ್ಟಿರ್ತೀವಿ ಅಂತ ಎವ್ರಿ ಯೂಟ್ಯೂಬರ್ಸ್ಗೂ ಕೂಡ ಗೊತ್ತಿರುತ್ತೆ. ಇದರೊಳಗಡೆ ಒಂದು ಪಿನ್ ಇರುತ್ತೆ. ಈ ಪಿನ್ನನ್ನು ನಾವು ನಮ್ಮ ಮೊಬೈಲಿಗೆ ಅಂದರೆ ನಮ್ಮ ಯೂಟ್ಯೂಬ್ ಲಿಂಕ್ ಏನಿದೆ ಅದಕ್ಕೆ ನಾವು ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಇದು ನನ್ನ ಒಬ್ಬಳ ಸಕ್ಸಸ್ ಅಂತ ಹೇಳೋದಕ್ಕಾಗಲ್ಲ. ಇದಕ್ಕೆ ಫ್ಯಾಮಿಲಿಯಿಂದ ಕೂಡ ಅಷ್ಟೇ ಸಪೋರ್ಟ್ ಬೇಕಾಗುತ್ತೆ. ಮತ್ತು ವ್ಯೂವರ್ಸ್ ಏನಿದ್ದಾರೆ, ನನ್ನ ಚಾನಲನ್ನು ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ದೀರಾ, ನನಗೆ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ ಇಲ್ಲಿವರೆಗೂ, ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬರಿಂದನೇ ಇಷ್ಟೆಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ನಿಮ್ಮೆಲ್ಲರ ಸಹಕಾರ ತುಂಬ ಮುಖ್ಯ. ಇಲ್ಲಿವರೆಗೂ ನನಗೆ ಏನೆಲ್ಲ ಸಹಕಾರ ಸಪೋರ್ಟನ್ನು ಕೊಟ್ಟಿದ್ದೀರಾ ನೀವು, ಅದೇ ರೀತಿ ಇನ್ನು ಮುಂದೆ ಕೂಡ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಸಾಧ್ಯವಾದಷ್ಟು ನಾನು ಒಳ್ಳೊಳ್ಳೆ ಕಂಟೆಂಟನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಹೆಚ್ಚೆಚ್ಚು ವೀಡಿಯೋಸನ್ನು ನಿಮಗಾಗಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಷ್ಟು ದಿನ ಕೊಟ್ಟಂತೆಯೇ ಮುಂದೆ ಕೂಡ ಅದೇ ಸಪೋರ್ಟ್ ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ, ಹಾಗೆ ಆಲ್ ಬಟನ್ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಒಂದು ಕಿವಿ ಮಾತು ಏನು ನ್ಯೂ ಯೂಟ್ಯೂಬರ್ಸಿಗೆ ಅಂತ ಅಂದರೆ, ನ್ಯೂ ಯೂಟ್ಯೂಬರ್ಸ್ ಏನಿದ್ದೀರಾ, ಪ್ರತಿದಿನ ತಪ್ಪದೇ ವೀಡಿಯೋಗಳನ್ನ ಹಾಕ್ಕೊತಾ ಹೋಗಬೇಕಾಗತ್ತೆ. ಜೊತೆಗೆ ಕಮ್ಯುನಿಟಿ ಪೋಸ್ಟನ್ನು ನೀವು ಕಂಪಲ್ಸರಿ ಹಾಕ್ಕೋಬೇಕು. ಹಾಗೆ ಶಾರ್ಟ್ ವಿಡಿಯೋ ಕೂಡ ನೀವು ಅಪ್ಲೋಡ್ ಮಾಡ್ತಾನೆ ಇರಬೇಕು. ಈ ರೀತಿ ನೀವು ಪ್ರತಿದಿನ ಮಾಡ್ತಾಯಿದ್ರೆ ಬೇಗ ನಾವು WHನ್ನು ಮಾಡ್ಕೋಬೋದು. ಜೊತೆಗೆ ಒಳ್ಳೆ ಕಂಟೆಂಟನ್ನು ಕೊಡಬೇಕು, ವೀಡಿಯೋನಲ್ಲಿ ಕ್ವಾಲಿಟಿ ಇರಬೇಕು. ಈ ರೀತಿ ಇದ್ದಾಗ ನಾವು ತುಂಬ ಬೇಗ ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು. ಹೊಸದಾಗಿ ಯಾರೆಲ್ಲ ಯೂಟ್ಯೂಬನ್ನು ಮಾಡ್ತಾಯಿದ್ದೀರಾ, ಸೊ ಈ ಟಿಪ್ಸ್ನ ನೀವು ಮರೀದೇ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಯೂಟ್ಯೂಬ್ ಅಂದರೆ ತುಂಬ ಈಸಿ ಅಲ್ಲ. ಎಲ್ಲ ಫ್ಯಾಮಿಲಿಯಲ್ಲೂ ಸಪೋರ್ಟ್ ಇರೋದಿಲ್ಲ. ಕೆಲವೊಂದು ಫ್ಯಾಮಿಲಿಯಲ್ಲಿ ಸಪೋರ್ಟ್ ಮಾಡ್ತಾರೆ, ಮತ್ತು ಕೆಲವರು ಅಪೋಸ್ ಮಾಡ್ತಾರೆ. ಸೊ ಈ ಥರದನ್ನೆಲ್ಲ ಫೇಸ್ ಮಾಡಿ ನಾವು ಯೂಟ್ಯೂಬನ್ನು ಮಾಡಬೇಕಾಗತ್ತೆ. ತಾಳ್ಮೆಯಿಂದ ನಾವು ನಮ್ಮ ಟೈಮ್ ಬರೋವರೆಗೂ ಏನಿದೆ ಕಾಯಬೇಕಾಗುತ್ತೆ. ಏಕೆಂದರೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಮತ್ತು ಅದಕ್ಕೆ ಪರಿಶ್ರಮ ಕೂಡ ಅಷ್ಟೇ ಬೇಕಿರುತ್ತೆ. ಇದನ್ನೆಲ್ಲ ನಾವು ಮಾಡ್ಕೋತಾ ಬಂದರೆ ಬೇಗ ಸಕ್ಸಸ್ಸನ್ನು ಕಾಣ್ಬೋದು. ನನಗೆ ಪಿನ್ ಬಂದು ಆಲ್ಮೋಸ್ಟು 20 ಡೇಸ್ ಮೇಲಾಯಿತು. ಅಂದರೆ ಮಾರ್ಚ್ 21 ಬಂತು ನನಗೆ. ಸೊ ನಾನು ವಿಡಿಯೋನ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಮಾಡಿದೆ. ಯಾಕೆ ಅಂತಂದರೆ ನನಗೆ ಟೈಮ್ ಬೇಕಿತ್ತು. ಇವತ್ತು ನಮ್ಮದು ಆ್ಯನಿವರ್ಸರಿ ಇದೆ, 12th ಇಯರ್ ಆ್ಯನಿವರ್ಸರಿ. ಇವತ್ತು ಡೇಟು 24. ಸೊ ಹಾಗಾಗಿ ನಾನು ಇವತ್ತೇ ಇದನ್ನು ರಿವೀಲ್ ಮಾಡಬೇಕು ಅಂತ ಇಷ್ಟಪಟ್ಟು 1 ಮಂತಿಂದ ವೆಯ್ಟ್ ಮಾಡ್ತಾಯಿದ್ದೆ. ಸೊ ವಿಡಿಯೋ ಅದಕ್ಕೋಸ್ಕರ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಖುಷಿ ಇದೆ, ತುಂಬಾ ಖುಷಿ ಇದೆ. ಇಲ್ಲಿಗೆ ಬರಬೇಕು ಅಂದರೆ ತುಂಬಾ ಕಷ್ಟ ಕೂಡ ಇದೆ. ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಇನ್ನು ಮುಂದೆ ಕೂಡ ಹೀಗೆ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ನನ್ನ ಆ್ಯನಿವರ್ಸರಿಗೆ ನನ್ನ ಹಸ್ಬೆಂಡ್ ಗಿಫ್ಟ್ ಮಾಡಿದಂಥ ಡ್ರೆಸ್ಸು. ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್? ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಡ್ರೆಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಒಂದು ಒಳ್ಳೆ ಖುಷಿ ಸುದ್ದಿ ಇದೆ. ಆ ವಿಷಯನ ನಾನು ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಖುಷಿಯಾದಂಥ ವಿಚಾರ ಇದು. ನಾಳೆ ನಾನು ಮಿಸ್ ಮಾಡದೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ ವಿಷಯ ಏನಂತ ನಾನು ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನು ಮುಂದೆ ಕೂಡ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.